ಸ್ನೇಹಿತರೆ, ಟೈಮ್ಲೈನ್ ಟೆಸ್ಟ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ನೋಡೋ ಭಾರತಕ್ಕೂ ಪುರಾತನ ಭಾರತಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಒಂದು ಕಾಲದಲ್ಲಿ ಭಾರತದ ಗಡಿ ಕಾಶ್ಮೀರ, ಪಾಕಿಸ್ತಾನ, ಅಫ್ಘಾನಿಸ್ತಾನಗಳನ್ನು ದಾಟಿತ್ತು. ಪುರಾತನ ಭಾರತದ ಇತಿಹಾಸ ತಿಳ್ಕೊಂಡ್ರೆ ಭಾರತದ ಗಡಿ ಎಲ್ಲಿಯವರೆಗೂ ಹಬ್ಬಿತ್ತು ಅನ್ನೋದು ತಿಳಿಯುತ್ತೆ. ಸುಮಾರು 5,000 ವರ್ಷಗಳ ಹಿಂದೆ ಮಹಾಭಾರತ ನಡೆದಿತ್ತು ಅಂತ ಹೇಳೋ ಸಮಯದಲ್ಲಿ ಭಾರತದ ಭೂಪಟ ಎಲ್ಲಿಯವರೆಗೂ ಹಬ್ಬಿತ್ತು ಅಂತ ತಿಳಿಯೋ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಇವತ್ತಿನ ಭಾರತದ ಗಡಿಯ ಬಗ್ಗೆ ಯಾರಾದರೂ ಕೇಳಿದರೆ ನಾವು ಬೇಗನೆ ಉತ್ತರ ನೀಡ್ತೀವಿ. ಅದೇ ಪುರಾತನ ಭಾರತದ ಗಡಿಗಳ ಬಗ್ಗೆ ಹೇಳೋದು ಬಹಳ ಕಷ್ಟ. ಅಂಗ, ವಂಗ, ಕಳಿಂಗ, ಕಾಂಬೋಜ, ಕುಂತಲ, ಮಗಧ, ಸಾಲ್ವ, ಸಿಂಹಳ ಮುಂತಾದ 56 ದೇಶಗಳು ಭಾರತದ ಖಂಡದಲ್ಲಿ ಇದ್ದವು ಅಂತ ಹೇಳಲಾಗುತ್ತೆ. ಆದರೆ ಆ ದೇಶಗಳು ಈಗಿನ ಕಾಲದಲ್ಲಿ ಎಲ್ಲಿವೆ ಅನ್ನೋದು ನಮ್ಮೆಲ್ಲರನ್ನ ಕಾಡುತ್ತೆ. ಅವತ್ತಿನ ಕಾಲದಲ್ಲಿ ಭಾರತದ ಗಡಿಗಳು ಇರಾನ್ವರೆಗೂ ಹಬ್ಬಿತ್ತು. ಉತ್ತರದಲ್ಲಿ ಕಜಕಿಸ್ತಾನದವರೆಗೂ ಹಬ್ಬಿತ್ತು. ಚೀನಾದ ಕೆಲವು ಪ್ರದೇಶಗಳನ್ನು ಭಾರತೀಯರು ಆಳ್ತಾ ಇದ್ರು. ಇವತ್ತಿನ ಶ್ರೀಲಂಕಾ ಸಹ ಭಾರತದ ಭಾಗವಾಗಿತ್ತು. ಪೂರ್ವದಲ್ಲಿ ಪ್ರಗ್ಜ್ಯೋತಿಷ್ಪುರ ಅಂದರೆ ಇವತ್ತಿನ ಆಸಾಂ ಹಾಗೂ ಅರುಣಾಚಲಗಳ ಪ್ರದೇಶ ಗಡಿಯಾಗಿತ್ತು. ಅಂದರೆ ಆ ಕಾಲದಲ್ಲಿ ಸಹ ಭಾರತ ಅತಿ ದೊಡ್ಡ ದೇಶವಾಗಿತ್ತು ಅಲ್ವಾ. ಉತ್ತರ ಕುರು ಅನ್ನೋ ದೇಶ ಆಗಿನ ಭರತಖಂಡದ ಭಾಗವಾಗಿತ್ತು. ಈ ಉತ್ತರ ಕುರು ಇವತ್ತಿನ ಕರ್ಗಿಸ್ತಾನದಲ್ಲಿದೆ ಅಂತ ಹೇಳಲಾಗುತ್ತೆ. ಸುಮಾರು 2,000 ವರ್ಷಕ್ಕೂ ಹಳೆಯ ಕುರುಹುಗಳು ಇಲ್ಲಿ ದೊರಕಿವೆ. ಹೀಗಾಗಿ ಮಹಾಭಾರತದಲ್ಲಿ ಉಲ್ಲೇಖ ಇರೋ ಈ ಉತ್ತರ ಕುರು ಇವತ್ತಿನ ಕರ್ಗಿಸ್ತಾನ್ ಅಂತ ಹೇಳಲಾಗುತ್ತೆ. ಉತ್ತರ ಕುರುವಿನ ಪಕ್ಕದಲ್ಲಿ ಉತ್ತರ ಮಾದ್ರ ಅನ್ನೋ ರಾಜ್ಯವೊಂದಿತ್ತು. ಯುಧಿಷ್ಠಿರ ಅಶ್ವಮೇಧ ಯಾಗ ಮಾಡೋ ಸಮಯದಲ್ಲಿ ಅರ್ಜುನ ಈ ಉತ್ತರ ಮಾದ್ರದಿಂದ ಕಪ್ಪ ಕಾಣಿಕೆಗಳನ್ನು ತಂದಿದ್ದ ಅಂತ ಹೇಳಲಾಗುತ್ತೆ. ಈ ಉತ್ತರ ಮಾದ್ರ ಇವತ್ತಿನ ಕರ್ಗಿಸ್ತಾನ್ ಹಾಗೂ ತಜಿಕಿಸ್ತಾನದ ನಡುವೆ ಇದ್ದ ದೇಶ ಅಂತ ಇತಿಹಾಸಕಾರರು ಅಭಿಪ್ರಾಯ ಪಡ್ತಾರೆ. ಇವತ್ತಿನ ತುರ್ಕ್ಮೆನಿಸ್ತಾನ್ ಅವತ್ತಿನ ತುಷಾರ ರಾಜ್ಯವಾಗಿತ್ತು. ಇದು ಕುಶಾನರ ಸಮಯದಲ್ಲಿ ಪ್ರಮುಖ ಪಟ್ಟಣಗಳಲ್ಲಿ ಒಂದಾಗಿತ್ತು. ಮಹಾಭಾರತದ ಸಮಯದಲ್ಲಿ ಇಲ್ಲಿಂದಲೂ ಯುಧಿಷ್ಠಿರನಿಗೆ ಕಪ್ಪು ಕಾಣಿಕೆಗಳು ಸಂದುತ್ತಾ ಇದ್ದುವು. ಅದರ ಜೊತೆಗೆ ಈ ಪಲ್ಲವ ದೇಶ ಇದೆಯಲ್ಲ, ಅದು ಇರಾನ್ ಪ್ರದೇಶ ಅಂತ ಇತಿಹಾಸಕಾರರು ಅಭಿಪ್ರಾಯ ಪಡ್ತಾರೆ. ಅಲೆಕ್ಸಾಂಡರ್ ತನ್ನ ದಂಡಯಾತ್ರೆಯಲ್ಲಿ ಈ ಪ್ರದೇಶವನ್ನು ಗೆದ್ದಿದ್ದ ಅಂತ ಹೇಳ್ತಾರೆ. ಅಲೆಕ್ಸಾಂಡರ್ನ ಸಮಯದಲ್ಲಿ ಇದು ಗ್ರೇಟ್ ಪರ್ಷಿಯಾದ ಭಾಗವಾಗಿತ್ತು. ಆದರೆ ಅಲೆಕ್ಸಾಂಡರ್ಗೂ ಸಹಸ್ರಾರು ವರ್ಷಗಳ ಮೊದಲು ಈ ಪ್ರದೇಶದ ಉಲ್ಲೇಖ ಮಹಾಭಾರತದಲ್ಲಿದೆ. ಇನ್ನು ಪೂರ್ವದ ಕಡೆ ಬಂದರೆ ಆಸಾಂ ಹಾಗೂ ಅರುಣಾಚಲಗಳನ್ನು ಒಳಗೊಂಡ ಪ್ರದೇಶವನ್ನು ಪ್ರಾಗ್ಜ್ಯೋತಿಷ್ಯಪುರ ಅಂತ ಕರೀತಾರೆ. ಅದನ್ನು ದಾಟಿ ಮುಂದೆ ಹೋದಾಗ ಸಿಗೋದು ಲೋಹಿತ್ಯ ಅನ್ನೋ ಪ್ರದೇಶ. ಈ ಲೋಹಿತ್ಯ ಅನ್ನೋ ಪ್ರದೇಶ ಇರೋದು ಚೀನಾದಲ್ಲಿ. ಈ ರಾಜ್ಯದ ಉಲ್ಲೇಖ ರಾಮಾಯಣದಲ್ಲೂ ಸಿಗುತ್ತೆ. ಮಹಾಭಾರತದ ಸಮಯದಲ್ಲಿ ಯುಧಿಷ್ಠಿರ ಅಶ್ವಮೇಧ ಯಾಗ ಮಾಡಿದಾಗ ಭೀಮ ಇಲ್ಲಿಂದ ಕಪ್ಪ ಕಾಣಿಕೆಗಳನ್ನು ಸಂಗ್ರಹಿಸಿದ್ದ ಅಂತ ಹೇಳಲಾಗುತ್ತೆ. ಇದಿಷ್ಟು ಪೂರ್ವ ಹಾಗೂ ಪಶ್ಚಿಮದ ಭಾರತದ ಗಡಿಗಳು. ದಕ್ಷಿಣದ ಕಡೆಗೆ ಬಂದರೆ ಶ್ರೀಲಂಕಾ ಕೊನೆಯ ಗಡಿಯಾಗಿತ್ತು. ಇದನ್ನು ಅನುರಾಧಾಪುರ ಅಂತ ಕರೀತಾ ಇದ್ರು. ಪಾಂಡ್ಯರು, ಚೋಳರು ಈ ಪ್ರದೇಶವನ್ನು ಗೆದ್ದು ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡಿದ್ರು. ಶ್ರೀಲಂಕಾದಿಂದ ಚೀನಾವರೆಗೂ, ಬಂಗಾಲದಿಂದ ಇರಾನ್ವರೆಗೂ ಅಂದಿನ ಭರತಖಂಡ ಹಬ್ಬಿಕೊಂಡಿತ್ತು. ಹೀಗೆ ವಿಶಾಲವಾಗಿದ್ದ ಭಾರತ ಮುಂದೆ ಪರಕೀಯರ ದಾಳಿಯಿಂದ ಒಡೆದು ಅನೇಕ ದೇಶಗಳಾಗಿ ವಿಭಜಿಸಿದವು. ಒಂದು ವೇಳೆ ಭಾರತದ ಗಡಿಗಳು ಮೊದಲಿನಂತೆ ಇದ್ದಿದ್ರೆ ಭಾರತ ಜಗತ್ತಿನ ಶ್ರೀಮಂತ ದೇಶಗಳಲ್ಲಿ ಮೊದಲ ಸ್ಥಾನ ಪಡಿತಾ ಇತ್ತು. ಇದು ಸಾವಿರಾರು ವರ್ಷಗಳ ಹಿಂದೆ ಇದ್ದ ಅಗಾಧ ಭಾರತದ ಕತೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.